ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಯುಷ್ ಹಬ್ಬ 2026 ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಆಯುಷ್ ಹಬ್ಬ ಸಮಿತಿ 2026 ವತಿಯಿಂದ ಆಯುಷ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮತ್ತು ಎಲ್ಲ ಆಯುಷ್ ಆಸ್ಪತ್ರೆಗಳು, ಕಾಲೇಜುಗಳು ಹಾಗೂ ವೃತ್ತಿನಿರತ ಆಯುಷ್ ವೈದ್ಯರುಗಳ ಜಂಟಿ ಆಶ್ರಯದಲ್ಲಿ 2026 ಜನವರಿ 31 ಮತ್ತು ಫೆಬ್ರವರಿ 1 ಶನಿವಾರ ಮತ್ತು ಭಾನುವಾರದಂದು ಆಯುಷ್ ಹಬ್ಬ ನಡೆಯಲಿಕ್ಕಿದೆ. ಈ ಆಯುಷ್ ಹಬ್ಬ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವಿವತ್ತು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳಿಕ್ಕಿದ್ದೇವೆ. ಆಯುರ್ವೇದ ಮೆಡಿಕಲ್ ಸೆಂಟರ್ನ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಡಾಕ್ಟರ್ ಗೋಪಾಲ್ ಕೃಷ್ಣ ನಾಯಕ್ ಅವರಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಆಯುಷ್ ಹಬ್ಬ ಅಂದ್ರೆ ಏನು, ಅದು ಹೇಗೆ ನಡೆಯುತ್ತೆ ಅಂತೆಲ್ಲ. ಮೊದಲನೇದಾಗಿ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸರ್, ಆಯುಷ್ ಅಂದ್ರೆ ಹೆಸರೇ ಚೆನ್ನಾಗಿದೆ. ಸೊ ಅದು ಹೇಗೆ ಆಯುಷ್ ಅಂತ ಇಟ್ರಿ ಅನ್ನೋದನ್ನ ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ. ಅಂದರೆ ನಮ್ಮ ದೇಶೀಯ ವೈದ್ಯಕೀಯ ಪದ್ಧತಿ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳ್ತೇವೆ. ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಈ 5 ಇದ್ದಾವೆ. ಒಂದು ಆಯುರ್ವೇದ ಮತ್ತು ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಇದು 5 ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್. ಅಂದರೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದಲ್ಲೇ ಬೆಳೆದು ಬಂದಂತಹ ವೈದ್ಯಕೀಯ ಪದ್ಧತಿಗಳು, ಪಾಶ್ಚಾತ್ಯ ವೈದ್ಯಕೀಯ ಪದ್ಧತಿ ಅಲ್ಲ. ಈ 5 ವೈದ್ಯಕೀಯ ಪದ್ಧತಿಗಳನ್ನು ಸೇರಿಸಿ ನಾವು ಶಾರ್ಟ್ ಆಗಿ ಆಯುಷ್ ಅಂತ ಹೆಸರಿಟ್ಟಿದ್ದೇವೆ. ಈಗ ಆಯುಷ್ ಹಬ್ಬ ಅಂದ್ರೆ ಏನು ಅಂತ ಅಂದರೆ ಈ 5 ವೈದ್ಯಕೀಯ ಪದ್ಧತಿಗಳನ್ನು ಸೇರಿಸಿ, ಅಂದರೆ ಈ 5 ವೈದ್ಯಕೀಯ ಪದ್ಧತಿಗಳಲ್ಲಿ ಕೆಲಸ ಮಾಡುವಂತಹ ವೈದ್ಯರುಗಳು, ವೃತ್ತಿನಿರತ ವೈದ್ಯರುಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ಸ್ಗಳು, ಕಾಲೇಜುಗಳು ಮತ್ತು ಆಸ್ಪತ್ರೆಗಳು ಮತ್ತು ಎಲ್ಲರೂ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳು ಎಲ್ಲರನ್ನು ಸೇರಿಸಿ ಹಾಗೂ ಸಾರ್ವಜನಿಕರನ್ನು ಇವರನ್ನೆಲ್ಲ ಸೇರಿಸಿ ಮಾಡುವಂಥದ್ದು ಒಂದು ಫೆಸ್ಟಿವಲ್ ಅಂತ ಹೇಳ್ಬೋದು, ಮೆಗಾ ಇವೆಂಟ್. ಅದಕ್ಕೆ ನಾವು ಒಂದು ಸಂಭ್ರಮ, ಅದಕ್ಕೆ ನಾವು ಆಯುಷ್ ಹಬ್ಬ ಅಂತ ನಾವು ಹೆಸರಿಟ್ಟಿದ್ದೇವೆ. ಸೊ ಇದು ಯಾವಾಗ ನಡೀಲಿಕ್ಕಿದೆ ಅಂತ ಈ ಹಬ್ಬ? ಇದು ಇದೇ ಈಗ 2026 ಇದೇ ವರ್ಷದ ಜನವರಿ 31 ಮತ್ತು ಫೆಬ್ರವರಿ 1 ಶನಿವಾರ ಮತ್ತು ಆದಿತ್ಯವಾರ ನಮ್ಮ ಮಂಗಳೂರಿನ TMA ಪೈ ಕನ್ವೆನ್ಷನ್ ಸೆಂಟರ್ ಅಲ್ಲಿ ನಡೀಲಿಕ್ಕಿದೆ 2 ದಿನ. ಸೊ ಇದು ಎಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಸರ್? ಆ್ಯಕ್ಚುಲಿ ಇದು 2010ನಲ್ಲಿ ನಾವು ಒಂದು ಆಯುಷ್ ಉತ್ಸವ ಅಂತ ಮಾಡಿದ್ವಿ. ಅದು ಈ ಮಂಗಳೂರಿನ ನೆಹರು ಮೈದಾನದಲ್ಲಿ ಆದಂಥದ್ದು. ಆವತ್ತು ಸಾಧಾರಣ ನಮ್ಮ ರಾಜ್ಯದ ಸುಮಾರು 5,000 ವೃತ್ತಿನಿರತ ವೈದ್ಯರು ಅದರಲ್ಲಿ ಭಾಗವಹಿಸಿದ್ರು. ಸೊ ಅದರ ನಂತರ ನಮಗೆ 5 ವರ್ಷದ ನಂತರ 2015ರಲ್ಲಿ ನಾವು ಈ ಪಿಲಿಕುಳ ನಮ್ಮ ನಿಸರ್ಗಧಾಮ ಅಲ್ಲಿ ನಾವು ಪುನಃ ಇನ್ನೊಂದು ಆಯುಷ್ ಹಬ್ಬ ಅಂತ ಮಾಡಿದ್ವಿ. ಅದು ಕೂಡ ತುಂಬಾ ಸಕ್ಸಸ್ಫುಲ್ ಇವೆಂಟ್. ಅದು ಸುಮಾರು ಒಂದು 30-35 ಸಾವಿರ ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಿದ್ದಾರೆ, ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಸೊ ಅದು ಕೂಡ ತುಂಬ ಸಕ್ಸಸ್ಫುಲ್ ಇವೆಂಟ್ ಅದು. ಸೊ ಆಮೇಲೆ 2020ರಲ್ಲಿ ಅಂದರೆ 5 ವರ್ಷದ ನಂತರ ನಮಗೆ ಮಾಡಬೇಕಿತ್ತು, ಆದರೆ ನಮ್ಮ ಈ ಕೋವಿಡ್ ಪ್ಯಾಂಡಮಿಕ್ ಇಂದಾಗಿ ನಮಗೆ ಅದು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಮುಂದೆ ಹೋಗ್ತಾ 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 ಈ ವರ್ಷ ಅದಕ್ಕೆ ಸಮಯ ಬಂದಿದೆ. ಸೊ ಈ ವರ್ಷ ನಾವು ಅದನ್ನು ಆರ್ಗನೈಸ್ ಪುನಃ ಅದು ಆಯುಷ್ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಸೊ ಇದನ್ನು ಯಾರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ? ನಮ್ಮದು ಆಯುಷ್ ಹಬ್ಬ ಕಮಿಟಿ ಅಂತ ಈ ಆಯುಷ್ ವೈದ್ಯರದ್ದು ಒಂದು ಸಮಿತಿ ಮಾಡಿ ಆಯುಷ್ ಹಬ್ಬ ಕಮಿಟಿ 2026 ಅಂತ ನಾವೊಂದು ಸಮಿತಿ ಮಾಡಿದ್ದೇವೆ. ನಾವು ಅದನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸೊ ಬಟ್ ನಮ್ಮೊಟ್ಟಿಗೆ ನಮಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಸುಮಾರು 16ರಿಂದ 17 ಆಯುಷ್ ಇನ್ಸ್ಟಿಟ್ಯೂಷನ್ಗಳು, ಕಾಲೇಜುಗಳು, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ವೃತ್ತಿನಿರತರಾದಂತಹ ಎಲ್ಲ ವೈದ್ಯರುಗಳು ಹಾಗೂ ವೈದ್ಯ ವಿದ್ಯಾರ್ಥಿಗಳು, ಅಲ್ಲದೆ ಈ ವಾಣಿಜ್ಯ ಸಂಸ್ಥೆಗಳು, ನಮ್ಮ ಜಿಲ್ಲೆಯ ಅನೇಕ ವಾಣಿಜ್ಯ ಸಂಸ್ಥೆಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ, ಇಷ್ಟು ಜನರ ಸಹಕಾರದೊಂದಿಗೆ ನಾವು ಈ ಆಯುಷ್ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಈ ಹಬ್ಬದಲ್ಲಿ ಏನೇನಿದೆ, ಇದರ ವಿಶೇಷತೆ ಏನು ಅಂತ? ವಿಶೇಷತೆ ಅಂದರೆ ಇದು ಒಂದು ಮಲ್ಟಿ ಡೈಮೆನ್ಷನಲ್ ಇವೆಂಟ್ ಅಂತ ಹೇಳಬೇಕಾಗ್ತದೆ. ಅಂದರೆ ಇದು ಬರೇ ನಮ್ಮ ವೈದ್ಯರಿಗೆ ಮಾತ್ರ ಅಲ್ಲ, ವೈದ್ಯ ವಿದ್ಯಾರ್ಥಿಗಳಿಗೆ ಅಂದರೆ UG ಸ್ಟೂಡೆಂಟ್ಸ್ಗೆ, PG ಸ್ಟೂಡೆಂಟ್ಸ್ಗೆ, ಅದೇ ರೀತಿ ನಮ್ಮ ಸಾರ್ವಜನಿಕರಿಗೆ, ಎಲ್ಲರಿಗೆ ಪ್ರಯೋಜನ ಆಗುವ ಹಾಗೆ ನಾವು ಈ ಇವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಜನರಿಗೆ ಎಲ್ಲ ರೀತಿಯಿಂದ ಅದು ಸಹಕಾರಿಯಾಗುವ ಹಾಗೆ, ಅದೇ ರೀತಿ ನಮ್ಮ ವೈದ್ಯ ಪದ್ಧತಿಗಳಿಗೆ ಕೂಡ
ಈ ಜನರಿಗೆ ಮಾತ್ರ ಅಲ್ಲ, ನಮ್ಮ ವೈದ್ಯ ಪದ್ಧತಿಗಳಿಗೆ ಕೂಡ ಅದರಿಂದ ಪ್ರಯೋಜನ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ಇವೆಂಟನ್ನು ಮಾಡ್ತಾ ಇದ್ದೇವೆ. ಓಕೆ, ಈಗ ಆಯುಷ್ ಹಬ್ಬದ ಮುಖ್ಯ ಉದ್ದೇಶ ಏನು? ಇದನ್ನ ಯಾಕಾಗಿ ಮಾಡ್ತಾ ಇದ್ದಾರೆ? ಸೊ ಇದರಿಂದ ಏನಾಗಬೇಕು ಅಂತ ಇದೆ ಅಂತ? ಮೊದಲನೇದಾಗಿ ನಮ್ಮ ಉದ್ದೇಶ ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ನಮ್ಮ ದೇಶೀಯ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು ಒಂದನೇದು. ಎರಡನೇದು, ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, UG ಸ್ಟೂಡೆಂಟ್ಸ್ಗೆ, PG ಸ್ಟೂಡೆಂಟ್ಸ್ಗೆ, ಮತ್ತು ಇನ್ನು ಮುಂದೆ ನಮ್ಮ ಈ ಆಯುಷ್ ವೈದ್ಯ ಪದ್ಧತಿಗಳಿಗೆ ಬರಬೇಕಂತ ಯೋಚಿಸುವಂತಹ ಯಾರು ಮಕ್ಕಳಿದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹ ಸಿಗುವಂಥದ್ದು, ಅವರಿಗೆ ಮಾಹಿತಿ ಸಿಗುವಂಥದ್ದು, ಅದೊಂದು ನಮ್ಮ ಮುಖ್ಯ ಉದ್ದೇಶ. ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಮಕ್ಕಳಿಗೆ ಕೂಡ ಪ್ರಯೋಜನ ಆಗುವಂಥದ್ದು, ಮತ್ತು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ, ಅಂದರೆ ನಮ್ಮ ಈ ಆಯುಷ್ ಪದ್ಧತಿಗಳಲ್ಲಿ ಏನೇನೆಲ್ಲ ಇದೆ, ಏನು ವಿಶೇಷತೆಗಳಿದೆ, ಅದರಿಂದ ನಮ್ಮ ಜನರಿಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ, ನಮ್ಮ ಸ್ವಾಸ್ಥ್ಯ ಸಂರಕ್ಷಣೆಗೆ ಈ ನಮ್ಮ ದೇಶೀಯ ವೈದ್ಯಕೀಯ ಪದ್ಧತಿಗಳು ಯಾವ ರೀತಿ ಸಹಕಾರ ನೀಡ್ತದೆ, ಯಾವ ರೀತಿ ಪ್ರಯೋಜನ ಆಗ್ತದೆ ಅಂತ ಹೇಳುವಂಥ ಸಮಗ್ರ ಮಾಹಿತಿ ನಮ್ಮ ಜನರಿಗೆ ಸಿಗಬೇಕು ಅಂತ ಹೇಳುವ ಒಂದು ಸದುದ್ದೇಶ. ಮತ್ತೊಂದೇನೆಂದರೆ, ಈಗ ನೀವು ಮೆಡಿಕಲ್ ಟೂರಿಸಂ ಅಂತ ಕೇಳಿರ್ಬೋದು. ಈಗ ಈ ನಮ್ಮ ದೇಶಕ್ಕೆ ಎಲ್ಲ ಹೊರ ದೇಶಗಳಿಂದ ಈ ರೋಗಿಗಳು ನಮ್ಮ ದೇಶಕ್ಕೆ ಈ ಟ್ರೀಟ್ಮೆಂಟಿಗೋಸ್ಕರ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಮೆಡಿಕಲ್ ಟೂರಿಸಂ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ಭಾರತದಾದ್ಯಂತ ಬರ್ತಾರೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ನಮ್ಮ ದೇಶದಲ್ಲಿ ನಮ್ಮ ಆಯುಷಿಗೆ ಸಂಬಂಧಪಟ್ಟಂಥದ್ದು. ವಿಶೇಷವಾಗಿ ನೀವು ಕೇರಳದಲ್ಲಿ ಕೇಳಿರ್ಬೋದು, ಈ ಆಯುರ್ವೇದದ ಟ್ರೀಟ್ಮೆಂಟಿಗೋಸ್ಕರ ಎಲ್ಲ ದೇಶಗಳಿಂದ ಜನರು ಅಲ್ಲಿಗೆ ಬರ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ, ನಮ್ಮ ದೇಶಕ್ಕೆ ಕೂಡ ಅದರಿಂದ ಪ್ರಯೋಜನ ಆಗ್ತದೆ, ನಮಗೆ ವಿದೇಶಿ ವಿನಿಮಯ ಜಾಸ್ತಿ ಆಗ್ತದೆ, ಮತ್ತು ನಮ್ಮ ಇಲ್ಲಿಯ ಸಂಸ್ಥೆಗಳಿಗೆ ಸಹ ಪ್ರೋತ್ಸಾಹ ಸಿಗ್ತದೆ. ಅದೇ ರೀತಿ ಆ ಮೆಡಿಕಲ್ ಟೂರಿಸಂ ಅಂತ ಹೇಳ್ತಾರೆ ಅದನ್ನು. ಆ ಮೆಡಿಕಲ್ ಟೂರಿಸಮನ್ನು ನಮ್ಮ ಸೌತ್ ಕೇಂದ್ರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು, ಉಡುಪಿ ಜಿಲ್ಲೆಯಲ್ಲಿ ಕೂಡ ಇದನ್ನೊಂದು ಆಯುಷ್ನ ಹಬ್ ಮಾಡಬೇಕು ಅಂತ. ಈ ಕೇರಳದಲ್ಲಿ ಯಾವ ರೀತಿ ಈಗ ಜನರು ಅಲ್ಲಿ ಬರ್ತಾ ಇದ್ದಾರೆ ಕೇರಳಕ್ಕೆ, ನಮ್ಮ ಜಿಲ್ಲೆಗಳಿಗೆ, ಉಭಯ ಜಿಲ್ಲೆಗಳಿಗೆ ಕೂಡ ಈ ಜನರು ಇದೇ ರೀತಿ ಹೊರ ದೇಶಗಳಿಂದ, ಹೊರ ರಾಜ್ಯಗಳಿಂದ ಜನರು ಇಲ್ಲಿ ಬಂದು ಈ ಆಯುಷ್ನ ಚಿಕಿತ್ಸೆಯನ್ನು ಪಡೆಯುವಂತೆ ಆಗಬೇಕು. ಅದರಿಂದ ನಮ್ಮ ವಾಣಿಜ್ಯವಾಗಿ ಯಾವುದು ನಮಗೆ ಪ್ರಯೋಜನ ಸಾಗ್ತದೆ, ಎಲ್ಲ ರೀತಿಯಿಂದ ಸಹ ಅದು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕೂಡ ಆಗ್ತದೆ ಎಂಬ ಉದ್ದೇಶ, ನಮ್ಮ ವೈದ್ಯಕೀಯ ವಿಜ್ಞಾನ ಕೂಡ ಅಭಿವೃದ್ಧಿ ಆಗ್ತದೆ ಎಂಬ ಉದ್ದೇಶದಿಂದ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಯಾರೆಲ್ಲ ಬರಬಹುದು ಅಂತ? ಇದು ಎಲ್ಲರೂ ಬರ್ಬೋದು, ಎನಿಬಡಿ ಕ್ಯಾನ್ ಕಮ್. ಅಂದರೆ ಮೆಡಿಕಲ್ ಸ್ಟೂಡೆಂಟ್ಸು, ಮೆಡಿಕಲ್ ಡಾಕ್ಟರ್ಸು, ಅದೇ ರೀತಿ ಸಾರ್ವಜನಿಕರು, ಅದಕ್ಕೆ ಅವರಿಗೆ ಮುಕ್ತ ಅವಕಾಶ ಇದೆ, ಯಾರು ಬರ್ಬೋದು. ಅದಕ್ಕೆ ಎಂಟ್ರಿ ಫೀಸ್ ಎಲ್ಲ ಏನಿಲ್ಲ, ಯಾರು ಬರ್ಬೋದು. ನಮ್ಮ ಉದ್ದೇಶವೇ ಅದು, ಜನರು ಬರಬೇಕು, ಜನರು ನೋಡಬೇಕು ಅಂತ. ನಾವು ಎಲ್ರಿಗೂ ಸ್ವಾಗತ ಮಾಡ್ತಾ ಇದ್ದೇವೆ, ಎಲ್ಲ ಸಾರ್ವಜನಿಕರಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. 2 ದಿನ ಈ ನಡೆಯುವಂತಹ ಈ ಒಂದು ಮೆಗಾ ಇವೆಂಟ್ ಏನಿದೆ, ಈ ಇವೆಂಟಿಗೆ ತಾವೆಲ್ಲರೂ ಬಂದು ನಮ್ಮ ಉತ್ಸವವನ್ನು ಸಂಭ್ರಮಿಸಬೇಕು ನಮ್ಮೊಟ್ಟಿಗೆ. ಅದೇ ರೀತಿ ಇದರಿಂದ ಏನೆಲ್ಲ ಪ್ರಯೋಜನ ನಾವು ನಿಮಗೆ ಕೊಡಲಿಕ್ಕೆ ಉದ್ದೇಶಿಸಿದ್ದೇವೆ, ಆ ಪ್ರಯೋಜನಗಳನ್ನೆಲ್ಲ ನೀವು ಫ್ರೀಯಾಗಿ ಪಡ್ಕೊಳ್ಬೇಕು ಅಂತ ಹೇಳುವಂಥ ನಮ್ಮದು ಉದ್ದೇಶ. ಅದಕ್ಕೋಸ್ಕರ ನಾನು ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೇನೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಯಾರೆಲ್ಲ ಆರ್ಗನೈಸರ್ಸ್ ಇದ್ದಾರೆ ಅಂತ, ಬಟ್ ಯಾವ ಸಂಘಟನೆಗಳೆಲ್ಲ ಇದರಲ್ಲಿ ಪಾಲ್ಗೊಳ್ತಾ ಇದೆ ಅಂತ? ಮುಖ್ಯವಾಗಿ ನಾನು ಆಗ ಹೇಳಿದಾಗೆ, ನಾವು ಆಯುಷ್ ಹಬ್ಬ 2026 ಕಮಿಟಿ, ಆಯುಷ್ ಹಬ್ಬ ಕಮಿಟಿ 2026 ಇದು ನಾವು ಅದನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಜಿಲ್ಲೆಯ ವಿವಿಧ ಆಯುಷ್ ಸಂಘಟನೆಗಳು ಯಾವುದಿದ್ದಾವೆ, ಆಯುಷ್ ಫೌಂಡೇಶನ್, ಆಯುಷ್ ಫೆಡರೇಷನ್, ಮತ್ತು ಫೆಡರೇಷನ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ, ಇಂಡಿಯನ್ ಹೋಮಿಯೋಪತಿಕ್ ಅಸೋಸಿಯೇಷನ್ ಕರ್ನಾಟಕ ಚಾಪ್ಟರ್, ಮತ್ತು ಇಂಡಿಯನ್ ನ್ಯಾಚುರೋಪತಿ ಮತ್ತು ಯೋಗ ಗ್ರಾಜ್ಯುಯೇಟ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಚಾಪ್ಟರ್, ಮತ್ತು ಕರ್ನಾಟಕ ಸರ್ಕಾರಿ ಆಯುಷ್ ವೈದ್ಯಾಧಿಕಾರಿಗಳ ಸಂಘ, ಆಯುಷ್ ಇಲಾಖೆ ದಕ್ಷಿಣ ಕನ್ನಡ, ಮತ್ತು ನೀಮಾ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್. ಇಷ್ಟು ಜನರು ಸೇರಿ ಇವರೆಲ್ಲರ ಸಹಕಾರದೊಂದಿಗೆ ನಾವು ಈ ಹಬ್ಬವನ್ನು ಆಚರಿಸ್ತಿರುವಂತದ್ದು. ಸೊ ಹಾಗಾದ್ರೆ ಈ ಹಬ್ಬದಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೇನೆ ಯಾವ್ದೆಲ್ಲ ಕಾರ್ಯಕ್ರಮಗಳು, ಸೌಲಭ್ಯಗಳು ಯಾವ್ದೆಲ್ಲ ಇದೆ ಅಂತ? ತುಂಬಾ ಇದೆ, ಹೇಳಿಕ್ಕೆ ಹೋದ್ರೆ ಸಮಯ ಸಾಕಾಗಲಿಕ್ಕಿಲ್ಲ, ಅಷ್ಟು ಇದೆ. ಆದರೆ ಬ್ರೀಫ್ ಆಗಿ ನಾನು ಹೇಳ್ತೇನೆ. ಮೊದಲನೇದಾಗಿ ಹೇಳಬೇಕಂದ್ರೆ ಇದರಲ್ಲಿ ಒಂದು ಸೈಂಟಿಫಿಕ್ ಸೆಷನ್ ಅಂತ ಮಾಡ್ತಾ ಇದ್ದೇವೆ.
ಈ ಸೈಂಟಿಫಿಕ್ ಸೆಷನ್ನಲ್ಲಿ ಏನಂದರೆ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, UG ವಿದ್ಯಾರ್ಥಿಗಳಿಗೆ, PG ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ವೃತ್ತಿನಿರತ ಆಯುರ್ವೇದ ಆಯುಷ್ ವೈದ್ಯರುಗಳಿಗೆ ಪ್ರಯೋಜನ ಆಗುವಂತಹ ವೈಜ್ಞಾನಿಕ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಈ ರಿಸೋರ್ಸ್ ಪರ್ಸನ್ ಅನ್ನು ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಸೊ ಅವರೇನು ಅಂದರೆ ಇಲ್ಲಿ ಬಂದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು, ಇಂಟರಾಕ್ಟಿವ್ ಸೆಷನ್ಸು ಮತ್ತು ಸೈಂಟಿಫಿಕ್ ಸೆಷನ್ಸು, ಲೆಕ್ಚರ್ಸು, CMEಸು, ಅದೇ ರೀತಿ ಮಕ್ಕಳಿಗೆ ಇದು ನಮ್ಮ ಪೋಸ್ಟರ್ ಪ್ರೆಸೆಂಟೇಷನು, ಪೇಪರ್ ಪ್ರೆಸೆಂಟೇಷನು, ಇಂಥದ್ದೆಲ್ಲ ಈ ಯಾವುದು ಮಕ್ಕಳಿಗೆ ಮತ್ತು ವೈದ್ಯರುಗಳಿಗೆ ಪ್ರಯೋಜನ ಆಗುವಂಥ ಕಾರ್ಯಕ್ರಮ ಅದು ಮೇನ್ ಒಂದು ಹಾಲಲ್ಲಿ ಆಗ್ತಾ ಇರ್ತದೆ. ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ಒಂದು ಎಕ್ಸ್ಪೋ ಇರ್ತದೆ. ಎಕ್ಸ್ಪೋ ಅಂತ ಹೇಳಿದರೆ ಈ ಒಂದು 50ರಷ್ಟು ಮಳಿಗೆಗಳು, ಸ್ಟಾಲ್ಸ್ ಇರ್ತವೆ ಮತ್ತೊಂದು ಕಡೆಯಲ್ಲಿ. ಅದರಲ್ಲಿ ಬೇರೆ ಬೇರೆ ನಮ್ಮ ಆಯುರ್ವೇದಿಕ್ ಫಾರ್ಮಸಿಗಳು, ಅವರ ಸಹಕಾರ ಕೂಡ ತುಂಬ ಇದೆ ನಮಗೆ. ಆಯುರ್ವೇದ ಆಯುಷ್ ನಮ್ಮ ಔಷಧಿ ತಯಾರಿಕಾ ಕಂಪನಿಗಳು ಯಾರಿದ್ದಾರೆ ಅವರ ಸಹಕಾರ ಕೂಡ ನಮಗೆ ಇದೆ, ಅದನ್ನು ನಾವು ಮರಿಬಾರ್ದು. ಸೊ ಅವರ ಬೇರೆ ಬೇರೆ ಈ ಫಾರ್ಮಸಿಗಳು ಯಾರಿದ್ದಾರೆ ಅವರ ಮಳಿಗೆಗಳು, ಅದೇ ಬೇರೆ ಬೇರೆ ಕಾಲೇಜುಗಳ ಮಳಿಗೆಗಳು, ಅದೇ ರೀತಿ ಆಹಾರ ಮಳಿಗೆಗಳು ಕೂಡ ಇದ್ದಾವೆ ಸಾರ್ವಜನಿಕರಿಗೆ ಪ್ರಯೋಜನ ಆಗುವ ಹಾಗೆ. ಸೊ ಅಲ್ಲಿ ನಮ್ಮ ಆಯುರ್ವೇದ ಮತ್ತು ನ್ಯಾಚುರೋಪತಿಯಲ್ಲಿ ಹೇಳಿದಂತಹ ಆರೋಗ್ಯಕರ ಆಹಾರ ಏನಿತ್ತು ಅದನ್ನು ಅಲ್ಲೇ ತಯಾರು ಮಾಡಿ, ಪ್ರಿಪೇರ್ ಮಾಡಿ ಅದನ್ನು ಮಾರುವ ಸೌಲಭ್ಯ ಕೂಡ ನಾವು ಮಾಡಿದ್ದೇವೆ. ಜನರು ಅದನ್ನು ಖರೀದಿ ಮಾಡಿ ಅದನ್ನು ತಗೊಂಡು ಅದರ ಟೇಸ್ಟ್ ನೋಡ್ಬೋದು, ಅದರ ಬಗ್ಗೆ ಅವರಿಗೆ ಮಾಹಿತಿ ಇರ್ತದೆ. ಆಹಾರ ಹಬ್ಬ, ಯಾಕಂದ್ರೆ ಎಲ್ಲ ಇದ್ರು ಒಂದು ಆಹಾರ ಹಬ್ಬ ಇಲ್ಲದಿದ್ರೆ ಅದಕ್ಕೆ ಅಷ್ಟು ರುಚಿ ಇರುವುದಿಲ್ಲ. ಸೊ ಸಾರ್ವಜನಿಕರು ಬರುವಾಗ ಅಲ್ಲಿ ಒಂದು ಅವರಿಗೆ ಈ ಇದೊಂದು ಆಹಾರ ಹಬ್ಬ, ಫುಡ್ ಫೆಸ್ಟ್ ಅಂತ ಹೇಳ್ತೇವಲ್ಲ, ಅದು ಬೇಕಾಗ್ತದೆ. ಅದಕ್ಕೋಸ್ಕರ ಅದು ಕೂಡ ಇದೆ. ಮತ್ತೆ ಬೇರೆ ಬೇರೆ ವಾಣಿಜ್ಯ ಮಳಿಗೆಗಳ ಇವುದು ಕೂಡ ಅಲ್ಲಿ ಶಾಪ್ಸ್ ಕೂಡ ಇರ್ತವೆ. ಸೊ ಜನರಿಗೆ ಈ ಆಯುಷ್ ವೈದ್ಯಕೀಯ ಪದ್ಧತಿಗಳ ಬಗ್ಗೆ, ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ ಮತ್ತು ಔಷಧಿಗಳ ಬಗ್ಗೆ ಅವರಿಗೆ ಮಾಹಿತಿ ಅಲ್ಲಿ ನಾವು ಕೊಡ್ತೇವೆ. ಸೊ ಅದನ್ನು ಮಾಹಿತಿ ಕೂಡ ಪಡಿಬಹುದು, ಅದನ್ನು ಖರೀದಿ ಕೂಡ ಮಾಡಬಹುದು ಅಂತ ವ್ಯವಸ್ಥೆ ನಾವು ಈ ನಮ್ಮ ಎಕ್ಸ್ಪೋದಲ್ಲಿ ಇರ್ತದೆ. ಅದೇ ರೀತಿ ಈ ಸಾರ್ವಜನಿಕರಿಗೋಸ್ಕರ ನಾವು ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಹೆಸರಾಂತ ವೈದ್ಯರುಗಳು ಅಲ್ಲಿ ಇದ್ದುಕೊಂಡು ನಮ್ಮ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮಾಡಿ, ಅವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ, ಅವರಿಗೆ ಅವರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅವರಿಗೆ ಪರಿಹಾರ ಸೂಚಿಸುವುದು, ಅವರಿಗೆ ಮೆಡಿಕಲ್ ಅಡ್ವೈಸ್ ಕೊಡುವುದು ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ಮಹಿಳಾ ಸ್ವಾಸ್ಥ್ಯ ಹಬ್ಬ ಅಂತ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಈ ನಮ್ಮ ಹೆಂಗಸರು, ಮಹಿಳೆಯರಿದ್ದಾರೆ, ಅವರು ಎದುರಿಸುವಂತಹ ಈ ಆರೋಗ್ಯ ಸಮಸ್ಯೆಗಳು, ಈಗ ನಿಮ್ಮ ಆಧುನಿಕ ಜೀವನ ಶೈಲಿಯಿಂದ ಆಗಿರ್ಬೋದು, ನಮ್ಮ ಆಹಾರದ ಕ್ರಮದಿಂದ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣದಿಂದ ಇರ್ಬೋದು, ಮಹಿಳೆಯರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿರ್ತವೆ. ಸೊ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಅದನ್ನು ಹೇಗೆ ಗುರುತಿಸಬೇಕು, ಅದರ ಚಿಕಿತ್ಸೆ ಯಾವ ರೀತಿ ಮಾಡಬೇಕು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಮಹಿಳಾ ಸ್ವಾಸ್ಥ್ಯ ಹಬ್ಬ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಮಹಿಳೆಯರು ಬಂದು ಅದರ ಪ್ರಯೋಜನ ಪಡ್ಕೊಳ್ಬಹುದು. ಅದು ಒಂದು. ಇನ್ನೊಂದು ಹೇಳಿದರೆ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಈಗ ನಾವು ನೋಡ್ತಾ ಇದ್ದೇವೆ, ಈಗ ಆಧುನಿಕ ಜೀವನ ಶೈಲಿಯಿಂದ ಇರಬಹುದು, ಯಾವುದೇ ಕಾರಣದಿಂದ ಇರಬಹುದು, ಸಣ್ಣ ಸಣ್ಣ ವಯಸ್ಸಿನವರು ಕೂಡ ಈ ಹೃದಯಾಘಾತದಿಂದ ಬಳಲ್ತಾ ಇರುವಂಥದ್ದು, ತೊಂದರೆ ಪಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಅದು ನಮ್ಮ ಈ ಆಧುನಿಕ ಜೀವನ ಶೈಲಿಯ ಕಾರಣವ, ಲೈಫ್ ಸ್ಟೈಲ್ ಡಿಸಾರ್ಡರ್, ಅದು ನಮ್ಮ ಆಹಾರದಿಂದ ಬರ್ತಾ ಉಂಟಾ ಅಥವಾ ನಮ್ಮ ಮಾನಸಿಕ ಒತ್ತಡದಿಂದ ಬರ್ತಾ ಇದೆಯಾ, ಯಾವ ರೀತಿ ಬರ್ತಾ ಇದೆಯಾ ಅಂತ ಹೇಳಿಕೊಂಡು ಸುಮಾರು 2,000ದಷ್ಟು ಸಾರ್ವಜನಿಕರಿಗೆ ನಾವು ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯ ತಪಾಸಣೆಯನ್ನು ನಾವು ಉಚಿತವಾಗಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಬೇಕಾದಂಥ ನಮ್ಮ ಜಿಲ್ಲೆಯ ಆಯುಷ್ ಕಾಲೇಜು ಅಥವಾ ಯಾವುದು ಸಂಸ್ಥೆಗಳುಂಟು ಅವರ ಸಹಕಾರದೊಂದಿಗೆ ಆಧುನಿಕ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಅವರ ಇದು ಮಾಡ್ತಾರೆ, ಯಾವುದು ಹಾರ್ಟ್ ಚೆಕಪ್ ಮಾಡ್ತಾರೆ. ಚೆಕಪ್ ಮಾಡಿ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಕೂಡ ನೀಡ್ತಾ ಇದ್ದೇವೆ. ಅದೇ ರೀತಿ ಅದರಲ್ಲಿ ನೋಂದಾಯಿಸ್ಕೊಳ್ಬೋದು, ನಮ್ಮ ಸಾರ್ವಜನಿಕರು ನಮ್ಮ ಹೆಸರನ್ನು ಅದರಲ್ಲಿ ನೋಂದಾಯಿಸ್ಕೊಳ್ಬೋದು. ಸುಮಾರು 2,000ದಷ್ಟು ಜನರಿಗೆ ನಾವು 2 ದಿವಸ ಮಾಡಬೇಕು ಅಂತ ಎಣಿಸಿದ್ದೇವೆ.
ಯೋಜನೆ ಮಾಡಿದ್ದೇವೆ. ಮತ್ತೊಂದು ಅಂತ ಹೇಳಿದರೆ ಈ ಹ್ಯಾಕಥಾನ್ ಅಂತ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಇಂಜಿನಿಯರಿಂಗ್ ಕಾಲೇಜ್ನ ಸ್ಟೂಡೆಂಟ್ಸನ್ನು ಮತ್ತು ಅದನ್ನು ನಮ್ಮ ಆಯುಷ್ ವಿದ್ಯಾರ್ಥಿಗಳೊಟ್ಟಿಗೆ ಸೇರಿಸಿಕೊಂಡು ಹ್ಯಾಕಥಾನ್ ಅಂತ ಮಾಡ್ತಾ ಇದ್ದೇವೆ. ಆಯುಷ್ ಹ್ಯಾಕಥಾನ್ ಅಂತ. ಅದರಲ್ಲಿ ಈ ಹೊಸ ಹೊಸ ಇನೋವೇಟಿವ್ ಐಡಿಯಾಸ್ ಏನುಂಟು, ನಮ್ಮ ಈ ಆಯುಷ್ ವೈದ್ಯಕೀಯ ಪದ್ಧತಿಗಳಿಗೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ನೀಡಿ ಅದನ್ನು ಇನೋವೇಟಿವ್ ಐಡಿಯಾಸನ್ನೆಲ್ಲ ನಾವು ಇನ್ವೈಟ್ ಮಾಡ್ತಾ ಇದ್ದೇವೆ. ಇದರಿಂದ ನಮಗೆ ಆಯುರ್ವೇದಿಕ್ ಆಯುಷ್ ಸ್ಟಾರ್ಟಪ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಯುವ ಜನಾಂಗಕ್ಕೆ, ವಿಶೇಷವಾಗಿ ವೈದ್ಯರುಗಳಿಗೆ, ಯುವ ವೈದ್ಯರುಗಳಿಗೆ ಈ ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ಒಂದು ಎನ್ಕರೇಜ್ ಆಗುವ ಹಾಗೆ ಹೊಸ ಐಡಿಯಾಸನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ. ಐಡಿಯಾಥಾನ್, ಹ್ಯಾಕಥಾನ್ ಅಂತ ಹೇಳ್ತೇವೆ, ಅದನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ. ಸೊ ಅದೇ ರೀತಿ ನಮಗೆ ಈಗ ಬೇರೆ ಬೇರೆ ಆ್ಯಪ್ಗಳೆಲ್ಲ ಬರ್ತಾ ಇದ್ದೇವೆ. ನೀವು ಬೇರೆ ಸಿಸ್ಟಮಿಗೆಲ್ಲ ಬೇರೆ ಬೇರೆ ಆ್ಯಪ್ಗಳು ಬರ್ತಾ ಇದ್ದೇವೆ. ಅದೇ ರೀತಿ ಈ ನಮ್ಮ ತಾಂತ್ರಿಕ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳ ಸಹಕಾರದಿಂದ ಬೇರೆ ಬೇರೆ ಆ್ಯಪ್ಗಳನ್ನು ಮಾಡಿ ನಮ್ಮ ಜನರಿಗೆ ಇನ್ನೂ ಕೂಡ ಈ ಆಯುಷ್ ಪದ್ಧತಿಗಳು ಹತ್ತಿರ ಆಗುವ ಹಾಗೆ, ಈಸಿ ಆಗುವ ಹಾಗೆ, ಅದಕ್ಕೆ ಅವರಿಗೆ ಆಕ್ಸೆಸ್ ಸುಲಭ ಆಗುವ ಹಾಗೆ ಮಾಡುವಂಥ ಒಂದು ಹ್ಯಾಕಥಾನ್ ಅಂತ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಹ್ಯಾಕಥಾನ್ ಮತ್ತು ಸಾಂಸ್ಕೃತಿಕ ವೈಭವ 2 ದಿನನೂ ಕೂಡ ನಮ್ಮದು ಆಯುಷ್ ವೈದ್ಯರುಗಳು ಮಕ್ಕಳು ಎಲ್ಲ ಸೇರಿಕೊಂಡು ಈ ಮನರಂಜನಾ ಕಾರ್ಯಕ್ರಮ, ವಿಶೇಷವಾದ ಮನರಂಜನಾ ಕಾರ್ಯಕ್ರಮ ಸಂಜೆ 7:30 ಗಂಟೆಯ ನಂತರ ಪ್ರೊಬೆಬ್ಲಿ ಬಹುಶಃ ನನಗೆ ಕಾಣ್ತದೆ 7:30 ಗಂಟೆ ನಂತರ ರಾತ್ರಿ 9 ಗಂಟೆವರೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ಲಿಕ್ಕಿದೆ. ಇದಕ್ಕೂ ಕೂಡ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರ್ತದೆ. ಒತ್ತಡ ನಿರ್ವಹಣಾ ಕೌಶಲ್ಯ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಆಗ ನಾನು ಹೇಳಿದೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇದ್ದಾವೆ, ಸ್ಟ್ರೆಸ್ ಇಂದ ಇರಬಹುದು ಅಂತ ಹೇಳಿಕೊಂಡು ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಹೇಗೆ, ಒತ್ತಡಗಳನ್ನು ಹೇಗೆ ನಿರ್ವಹಣೆ ಮಾಡ್ಬೋದು, ಯಾವ ರೀತಿ ಅದನ್ನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅದರ ಬಗ್ಗೆ ಜನರಿಗೆ ನಾವು ಅದರ ಬಗ್ಗೆ ಇದು ಮಾಡ್ತಾ ಇದ್ದೇವೆ, ಮಾಹಿತಿಯನ್ನು ನೀಡಿ ಅವರಿಗೆ ನಾವು ಒದಗಿಸ್ತಾ ಇದ್ದೇವೆ, ಎಲ್ಲ ಸಹಕಾರ ಕೊಡ್ತಾ ಇದ್ದೇವೆ. ಅದು ಕೂಡ ಇರ್ತದೆ. ಓಕೆ ಸರ್. ಎಸ್, ಈಗ ಮುಂದಕ್ಕೆ ಹೋಗೋದಾದ್ರೆ ಈ ಆಯುಷ್ ಹಬ್ಬದ ಮೂಲಕ ಆರೋಗ್ಯ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಯಾವ ರೀತಿಯಾದಂತಹ ಒಂದು ಮುಂಜಾಗ್ರತೆಯ ಕ್ರಮಗಳನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಈ ಆಯುಷ್ ಹಬ್ಬ ಅಂತ? ಅದೇ ನಾನೀಗ ಆಗ ಹೇಳಿದ ಹಾಗೆ ಇನ್ನೊಂದು ನಾನು ಹೇಳಲಿಕ್ಕೆ ಮರ್ತೆ, ಇದು ಸಾವಯವ ಹಬ್ಬ ಅಂತ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇರೆ ಸ್ಟಾಲ್ಸ್ ಇದೆ. ಸಾವಯವ ಕೃಷಿ ಕೇಳಿದೀವಿ. ಅದೇ ಸಾವಯವ ಆರ್ಗ್ಯಾನಿಕ್ ಫೆಸ್ಟ್, ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದು ಒಂದು ಬಿಟ್ಟು ಹೋಯ್ತು ನಂಗೆ. ಸೊ ಸುಮಾರು 62 ಮಳಿಗೆಗಳು, ಸುಮಾರು 62 ಮಳಿಗೆಗಳು ಬರ್ತಾ ಇದ್ದಾವೆ. ಆಲ್ರೆಡಿ ಬುಕ್ ಆಗಿದೆ, ಎಲ್ಲ ಮಳಿಗೆಗಳು ಬುಕ್ ಆಗಿದೆ. ಸೊ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯಾವುದುಂಟು ಎಲ್ಲ ಫುಡ್ ಪ್ರಾಡಕ್ಟ್ ಆಗ್ಬೋದು, ಬೇರೆ ಬೇರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಅದನ್ನೆಲ್ಲ ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಎರಡೂ ಇದೆ. ಜನರು ಇದರ ಪ್ರಯೋಜನ ಕೂಡ ತೆಗೆದುಕೊಳ್ಬಹುದು. 62 ಮಳಿಗೆ ಅಂದ್ರೆ ಸುಮ್ಮನೆ ಸಣ್ಣದಲ್ಲ, ಅದು ತುಂಬಾ ದೊಡ್ಡದಾಯ್ತು ಅದು. ಸೊ ಅಲ್ಲಿ ಬೇರೆ ಬೇರೆ ರೀತಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇರ್ತವೆ. ಜನರು ಬಂದು ಅದನ್ನು ಖರೀದಿ ಕೂಡ ಮಾಡಬಹುದು, ಅದನ್ನು ನೋಡಬಹುದು. ಆ ರೀತಿ ಒಂದು ಫೆಸಿಲಿಟಿ ಇದೆ. ಮತ್ತೆ ಕೇರಳದಿಂದ ಕೆಲವು ಕೇರಳ ಸ್ಪೆಷಲ್ ಫುಡ್, ಕೇರಳ ಸ್ಟೈಲ್ ಸ್ಪೆಷಲ್ ಫುಡ್ ಇಲ್ಲಿ ಸಿಗುವಂತ ವ್ಯವಸ್ಥೆ ಕೂಡ ಸಾವಯವ ಹಬ್ಬದಲ್ಲಿ ಮಾಡ್ತೇವೆ ಅಂತ ಒಬ್ರು ಹೇಳ್ತಾ ಇದ್ರು. ಅದು ಸಹ ನಾನು ಕೇಳಿದ್ದೆ ಮೊನ್ನೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಜನರಿಗೆ ಕೇರಳದಲ್ಲಿ ಇರುವಂತಹ ವಿಶೇಷವಾದ ಈ ಫುಡ್ ಪ್ರಾಡಕ್ಟ್ಸ್ ಅನ್ನೆಲ್ಲ ಸವಿಯುವ ಒಂದು ಸದವಕಾಶ ಕೂಡ ನಾವು ಒದಗಿಸಿ ಕೊಟ್ಟಿದ್ದೇವೆ. ಸರ್, ಈಗ ಆಯುಷ್ ಹಬ್ಬಕ್ಕೆ ಭೇಟಿ ನೀಡುವ ಈ ಸಾರ್ವಜನಿಕರಿಗೆ ನಿಮ್ಮ ಒಂದು ಸಂದೇಶ ಏನು ಅಂತ? ಸಾರ್ವಜನಿಕರು ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಬಂದು ನಮ್ಮ ಈ ಆಯುಷ್ ಹಬ್ಬದ ಎಲ್ಲ ರೀತಿ, ಈಗ ನಾನು ಈಗಾಗಲೇ ಹೇಳಿದಂತಹ ಎಲ್ಲ ರೀತಿಯ ನಾವು ಫೆಸಿಲಿಟೀಸ್ ನಾವು ಜನರಿಗೆ ಏನು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅದನ್ನು ಎಲ್ಲರೂ ಕೂಡ ಪಡ್ಕೊಳ್ಬೇಕು ಮತ್ತು ಸಂಭ್ರಮಿಸಬೇಕು. ನಮ್ಮೊಟ್ಟಿಗೆ ಸೇರಿ ಈ ಆಯುಷ್ ಹಬ್ಬ ಒಂದು ಸಕ್ಸಸ್ ಆಗುವ ಹಾಗೆ ವಿಶೇಷವಾಗಿ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ತೇನೆ. ಅದೇ ರೀತಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಈ ಆಯುಷ್ ವೈದ್ಯಕೀಯ ಪದ್ಧತಿಗಳನ್ನು ಹೆಚ್ಚಾಗಿ ಅಳವಡಿಸಿಕೊಳ್ಬೇಕು. ಅದರಿಂದ ನಮ್ಮ ಸ್ವಾಸ್ಥ್ಯ ಸಂರಕ್ಷಣೆ ಮಾಡಿಕೊಳ್ಬೇಕು, ಅದರ ವಿಶೇಷತೆಗಳನ್ನು ತಿಳ್ಕೊಳ್ಬೇಕು, ಅದರ ಬಗ್ಗೆ ಜಾಗೃತಿಯನ್ನು ಪಡ್ಕೊಳ್ಬೇಕು. ಈ ನಮ್ಮ ವೈದ್ಯಕೀಯ ಪದ್ಧತಿಗಳನ್ನು ಜಾಸ್ತಿ ನಮ್ಮ ಆರೋಗ್ಯ ಸಮಸ್ಯೆಗಳಲ್ಲಿ ಅದರ ಬಗ್ಗೆ ಪ್ರಯೋಜನ ಪಡ್ಕೊಂಡು ಅದರಿಂದ ಅವರಿಗೂ ಪ್ರಯೋಜನ ಆಗ್ತದೆ, ನಮ್ಮ ದೇಶೀಯ ವೈದ್ಯಕೀಯ ಪದ್ಧತಿಗಳಿಗೂ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೇವಲ್ಲ, ಅದೇ ರೀತಿ ವಿನ್ ವಿನ್ ಸಿಚುವೇಶನ್. ಜನರಿಗೂ ಪ್ರಯೋಜನ ಆಗಬೇಕು, ನಮ್ಮ ದೇಶದ ವೈದ್ಯಕೀಯ ಪದ್ಧತಿಗಳಿಗೂ ಪ್ರಯೋಜನ ಆಗಬೇಕು, ನಮ್ಮ ದೇಶಕ್ಕೂ ಪ್ರಯೋಜನ, ನಮ್ಮ ಜಿಲ್ಲೆಗೂ ಪ್ರಯೋಜನ ಆಗಬೇಕು. ನಾನು ಆಗ ಹೇಳಿದೆ, ನಮ್ಮ ಜಿಲ್ಲೆಗಳನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಆಯುಷ್ ಹಬ್ ಮಾಡಬೇಕು ಅಂತ ಹೇಳಿಕೊಂಡು ಅದರ ನಿಟ್ಟಿನಲ್ಲಿ ಈ ಎಲ್ಲ ಜನರು ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳಿಕೊಂಡು ನಾವು ಕಳಕಳಿಯಿಂದ ಆಯುಷ್ ಹಬ್ಬ ಕಮಿಟಿ 2026ರ ವತಿಯಿಂದ ನಾನು
ಎಲ್ಲರೊಟ್ಟಿಗೆ ಜನರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಅದ್ಭುತವಾದ ಮಾಹಿತಿಯನ್ನು ನೀಡಿದ್ರಿ. ಕೊನೆಯದಾಗಿ ಏನಾದರೂ ಒಂದು ಈ ಆಯುಷ್ ಹಬ್ಬ ಕಾರ್ಯಕ್ರಮಗಳು ಸಮಾಜಕ್ಕೆ ಯಾವ ರೀತಿ ಏನು ಸಹಕಾರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಏನಾದರೂ ಹೇಳೋದಾದ್ರೆ ನೀವು? ಅದೇ ಹೇಳಿದೆಮ್ಮ, ಈಗ ನಮ್ಮ ಆಯುರ್ವೇದ ಆಗಲಿ, ಯುನಾನಿ ಆಗಲಿ, ಹೋಮಿಯೋಪತಿ ಆಗಲಿ, ಯೋಗ ಆಗಲಿ, ಈಗ ಯೋಗದ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನಿಮ್ಗೆ ಗೊತ್ತುಂಟು, ಈಗ ಯೋಗ ದಿನಾಚರಣೆ ಅಂತ ಎವ್ರಿ ಇಯರ್ ನಾವು ಜೂನ್ 21ನೇ ತಾರೀಕಿಗೆ ಆಚರಿಸ್ತಾ ಇದ್ದೇವೆ. ಕಳೆದ ಒಂದು 10-15 ವರ್ಷದಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಇಡೀ ಪ್ರಪಂಚದ ಅಬೌಟ್ 100-150 ದೇಶಗಳು ಈ ನಮ್ಮ ಯೋಗ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲೆಲ್ಲ ನಮ್ಮ ದೇಶದಿಂದ ಈ ಯೋಗ ಟೀಚರ್ಸ್ ಯಾರಿದ್ದಾರೆ, ನಮ್ಮ ದೇಶದಲ್ಲಿ ಇರುವಂಥ ಯಾರು ಯೋಗ ಪಟುಗಳು ಯಾರಿದ್ದಾರೆ, ಅವರು ಇಡೀ ಪ್ರಪಂಚದಾದ್ಯಂತ ಹೋಗಿ ಅವರಿಗೆ ಒಂದು ಉದ್ಯೋಗಾವಕಾಶ ಕೂಡ ಆಗ್ತದೆ. ಮತ್ತೆ ಅದರಿಂದ ಏನಂದ್ರೆ ಈ ಯೋಗ ಪ್ರಸಾರ ಕೂಡ ಆಗ್ತದೆ. ಸೊ ಆ ರೀತಿ ಆಗಿದೆ ಯೋಗ ದಿನಾಚರಣೆ ನಮ್ಮ ಮಾಡೋದ್ರಿಂದ. ಅದೇ ರೀತಿ ನಮ್ಮ ಈ ಆಯುರ್ವೇದ, ಯುನಾನಿ ಮತ್ತೆ ಹೋಮಿಯೋಪತಿ ಕೂಡ ನಮ್ಮ ಎಲ್ಲ ನಮ್ಮ ಪ್ರಪಂಚದಾದ್ಯಂತ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇದು ಪ್ರಸಾರ ಆಗಬೇಕು, ಬೆಳವಣಿಗೆ ಆಗಬೇಕು ಅಂತ ಹೇಳುವಂತ ಉದ್ದೇಶ ನಮ್ಮ ಆಯುಷ್ ಹಬ್ಬದಲ್ಲಿ ಇದೆ. ಅದರಿಂದ ಸಾರ್ವಜನಿಕರು ಅದರ ಪ್ರಯೋಜನ ಪಡ್ಕೊಳ್ಬೇಕು. ಸೊ ನಮ್ಮ ಬೇರೆಯವರಿಗೆ ಮಾತ್ರ ಹೇಳೋದಲ್ಲ, ನಾವು ಅದನ್ನು ಮಾಡಬೇಕು. ಮೊದಲು ನಾವು ಬೇರೆಯವರಿಗೆ ಹೇಳೋ ಮೊದಲು ನಾವು ಅದನ್ನು ಮಾಡಬೇಕು. ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು, ಮತ್ತೆ ನಾವು ಬೇರೆಯವರಿಗೆ ಹೇಳುವುದು. ಸೊ ಆ ರೀತಿ ಆಗಬೇಕು ಅಂತ ಹೇಳುವಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಆಯುಷ್ ಹಬ್ಬ 2026ರ ಕಾರ್ಯಕ್ರಮದ ಒಂದು ಸಂದರ್ಶನ. ಮುಂದೆ ಇನ್ನಷ್ಟು ಒಳ್ಳೆ ವೈದ್ಯರ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.